ಇವತ್ತು ಬೆಳಗ್ಗೆ ನೀವು ಒಂದು ವಿಚಾರ ಗಮನಿಸಿರ್ಬೋದು, ಈ ಸಂಚಾರ್ ಸಾಥಿ ಅನ್ನುವಂಥ ಒಂದು ಆ್ಯಪ್ ಅನ್ನ ಕೇಂದ್ರ ಸರ್ಕಾರ ಕಡ್ಡಾಯ ಮಾಡಿಬಿಟ್ಟಿದೆ ಅನ್ನುವಂಥದ್ದು ಒಂದು ಸುದ್ದಿ ಗೊತ್ತಾಯಿತು. ಅದರಲ್ಲೂ ಈಗ ನಾವು ಯಾರ್ಯಾರು ಆಲ್ರೆಡಿ ಮೊಬೈಲನ್ನು ಬಳಸ್ತಾ ಇದ್ದೀವಿ ಅಂಥದಕ್ಕೆ ನಾವು ಡೌನ್ಲೋಡ್ ಮಾಡ್ಕೊಳ್ಬೇಕು ಆ ಆ್ಯಪನ್ನು. ಆಮೇಲೆ ಇನ್ನು ಮುಂದೆ ಯಾರ್ಯಾರು ಮೊಬೈಲನ್ನು ಕೊಂಡ್ಕೊಳ್ತಾರೆ ಅಥವಾ ಕಂಪ್ನೀಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೋ ಬೈ ಡಿಫಾಲ್ಟ್ ಆ ಆ್ಯಪನ್ನು ಅವರು ಮೊಬೈಲಲ್ಲಿ ಇಡಬೇಕು ಅನ್ನುವಂಥದ್ದು. ಕಾರಣ ನಮ್ಮ ಏನು ಹೆಸರುಗಳನ್ನು ಅಥವಾ ವಿಳಾಸವನ್ನು ಯಾರಾದರೂ ಫೇಕ್ ಆಗಿ ಬಳಸ್ಕೊಂಡಿದ್ದು, ಈ ಸಿಮ್ ಕಾರ್ಡನ್ನೆಲ್ಲ ತೆಗೆದುಕೊಂಡಿರೋದು ಅಥವಾ ಈ ಥರದ ವಿಚಾರವಾಗಿ ಅದನ್ನು ಭಾಳ ಪ್ರೊಟೆಕ್ಷನ್ ಇದು ಅನ್ನುವಂಥ ನಿಟ್ಟಿನಲ್ಲಿ ಈ ಆ್ಯಪನ್ನು ಕೇಂದ್ರ ಸರ್ಕಾರ ಕಡ್ಡಾಯ ಮಾಡಿದೆ. ಇದೇ ವಿಚಾರ ಇವತ್ತು ಸಂಸತ್ನಲ್ಲಿ ದೊಡ್ಡ ಕೋಲಾಹಲಕ್ಕೆ ಕಾರಣ ಆಯಿತು. ಆಮೇಲೆ ಈ ಮತಪಟ್ಟಿ ಪರಿಷ್ಕರಣೆ ವಿಚಾರನೂ ಕೂಡ ಇವತ್ತು ಚಳಿಗಾಲದ ಅಧಿವೇಶನದಲ್ಲಿ ದೊಡ್ಡ ಹಂಗಾಮ ಸೃಷ್ಟಿಸಿತು. ಬನ್ನಿ ಈ ಆ್ಯಪ್ ವಿಚಾರವಾಗಿ ಅನಂತರ ಕೇಂದ್ರ ಸರ್ಕಾರ ಒಂದು ಸ್ಪಷ್ಟನೆ ಕೂಡ ಕೊಟ್ಟಿದೆ, ಏನದು ನೋಡ್ಕೊಂಬಾರ. ಸಂಸತ್ ಅಧಿವೇಶನ ಸಂಘರ್ಷ ಭೂಮಿಯಾಗಿ ಮಾರ್ಪಟ್ಟಿದೆ. ಎರಡನೇ ದಿನವೂ ವಿಪಕ್ಷಗಳು ತಮ್ಮ ಪ್ರತಿಭಟನೆ ಮುಂದುವರಿಸಿದ್ವು. ಚುನಾವಣಾ ಆಯೋಗ ನಡೆಸುತ್ತಿರುವ ಎಸ್ಐಆರ್ ಅಂದ್ರೆ ಮತಪಟ್ಟಿ ಪರಿಷ್ಕರಣೆ ಕುರಿತು ಚರ್ಚೆಗೆ ಅವಕಾಶ ನೀಡುವಂತೆ ವಿಪಕ್ಷಗಳು ಸಂಸತ್ನ ಹೊರಗೆ ಪ್ರತಿಭಟನೆ ನಡೆಸಿದ್ವು. ಇನ್ನು ಲೋಕಸಭೆ ಕಲಾಪದ ಆರಂಭದಿಂದಲೇ ವಿಪಕ್ಷಗಳು ಎಸ್ಐಆರ್ ಕುರಿತು ಚರ್ಚೆ ಆಗಬೇಕೆಂದು ಆಗ್ರಹಿಸಿದರು. ಆದರೆ ಸ್ಪೀಕರ್ ಅದಕ್ಕೆ ಒಪ್ಪದಿದ್ದಾಗ ಸದನದ ಬಾವಿಗೆ ಇಳಿದು ಸದಸ್ಯರು ಘೋಷಣೆ ಕೂಗಿದರು. ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಚರ್ಚೆಗೆ ನಾವು ಸಿದ್ಧ ಎನ್ನುತ್ತಲೇ ಚುನಾವಣೆ ಸೋಲಿನ ಹತಾಶೆಯ ಸಿಟ್ಟನ್ನ ಇಲ್ಲಿ ಹೊರಹಾಕಬಾರದು ಅಂತ ವಿಪಕ್ಷ ನಾಯಕರನ್ನ ಛೇಡಿಸಿದ್ರು. सभापति महोदय, ये लोकतंत्र है, हार जीत होता है. मैं भी चुनाव में हारा हूँ. अटल जी भी पहले चुनाव हारे थे, लेकिन हारने से बौखलाहट होकर के गुस्सा आप यहाँ पार्लियामेंट में आप पूरा निकालेंगे, ये तो ठीक नहीं है. देश का कोई भी मुद्दा हम चर्चा के लिए तैयार है. ಇನ್ನು ರಾಜ್ಯಸಭೆಯಲ್ಲೂ ಮತಪಟ್ಟಿ ಪರಿಷ್ಕರಣೆ ಕುರಿತು ಚರ್ಚೆಗೆ ಅವಕಾಶ ನೀಡುವಂತೆ ವಿಪಕ್ಷಗಳು ಆಗ್ರಹಿಸಿದ್ರು. ಈ ಮಧ್ಯೆ ಕೇಂದ್ರ ಸರ್ಕಾರ ಎಲ್ಲಾ ಮೊಬೈಲ್ಗಳಲ್ಲಿ ಸಂಚಾರ ಸಾಥಿ ಆಪ್ ಕಡ್ಡಾಯ ಮಾಡಿದ್ದ ವಿಚಾರವು ಜಟಾಪಟಿಗೆ ಕಾರಣವಾಗಿದೆ. ಸಂಚಾರ ಸಾಥಿ ಆಪ್ ಗೂಢಾಚಾರಿಕೆ ಮಾಡುವ ಆಪ್ ಅಂತ ಪ್ರಿಯಾಂಕಾ ಗಾಂಧಿ ಆರೋಪಿಸಿದ್ದಾರೆ. I mean, clearly, it's ridiculous. Now, where else do they want to, I mean, citizens have their right to privacy. Even all of you must be having a right to privacy to send your own messages to family, friends, without the government looking at everything. Is the government... It's not just one thing. It's not just snooping on the telephones. It's overall. They are turning this country into a dictatorship. ಆದರೆ ವಿಪಕ್ಷಗಳ ಆರೋಪಕ್ಕೆ ಸ್ಪಷ್ಟನೆ ನೀಡಿರುವ ಕೇಂದ್ರ ಮಾಹಿತಿ ಮತ್ತು ಸಂವಹನ ಖಾತೆ ಸಚಿವ ಜ್ಯೋತಿರಾದಿತ್ಯ ಸಿಂಧ್ಯಾ ಈ ಆಪ್ ಕಡ್ಡಾಯವಲ್ಲ, ಆಯ್ಕೆ ಅಷ್ಟೇ, ಬೇಡದಿದ್ರೆ ಡಿಲೀಟ್ ಮಾಡಬಹುದು ಎಂದಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.